ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಪಾಯಕಾರಿ ರಸ್ತೆಯಲ್ಲಿ ನಿತ್ಯ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಗದಗ ಜಿಲ್ಲೆಯ ಹೊಳೆಆಲೂರು ಮತ್ತು ಅಮರಗೋಳ ಸಂಪರ್ಕ ಮಾಡುವಂಥ ರಸ್ತೆ. ಈಗ ನಾವು ಈ ಒಂದು ಅಪಾಯಕಾರಿ ರಸ್ತೆಯ ಒಂದು ದೃಶ್ಯಗಳನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು, ಇದು ಹೊಳೆಆಲೂರು ಅಮರಗೋಳ ಬಸೂರಕೋಡು ಸೇರಿದಂತೆ ಸುಮಾರು 4 ಗ್ರಾಮಗಳಿಗೆ ಸಂಪರ್ಕ ಮಾಡುವಂಥ ರಸ್ತೆ. ಈಗಾಗಲೇ ಏನು ಈ ಪಕ್ಕದಲ್ಲೇ ತೋರಿಸಿ ನಾವು ಮಲಪ್ರಭಾ ನದಿ ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದ ಸಂದರ್ಭದಲ್ಲಿ ಸಂಪೂರ್ಣ ಈ ಒಂದು ರಸ್ತೆಯನ್ನು ಪ್ರತಿ ವರ್ಷ ಕೂಡ ಕುಸಿತು ಹೋಗ್ತಿದೆ. ಆದರೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಈ ಗ್ರಾಮಗಳ ಜನರು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಅರ್ಧಂಬರ್ಧ ಕೆಲಸ ಮಾಡಿ ಮಣ್ಣು ಹಾಕಿ ಏನು ತೇಪೆ ಹಚ್ಚುವಂಥ ಕೆಲಸ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಈ ಬಾರಿಯೂ ಕೂಡ ಸಂಪೂರ್ಣ ಕುಸಿದು ಹೋಗಿದೆ. ನೋಡ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಆ ಭಾಗದಲ್ಲಿ ರಸ್ತೆ ಬಿರುಕು ಕೂಡ ಬಿಟ್ಟಿದೆ. ಇಂಥ ಒಂದು ರಸ್ತೆಯಲ್ಲಿ ಜನರು ನಿತ್ಯವೂ ಕೂಡ ಸಂಚಾರ ಮಾಡ್ತಾರೆ. ಜೀವ ಕೈಲಿ ಸ್ವಲ್ಪ ಯಾಮಾರಿದ್ರು ಕೂಡ ಪಾತಾಳಕ್ಕೆ ಏನು ಈ ಬೀಳುವಂಥ ಸಂದರ್ಭಗಳು ದೃಶ್ಯಗಳು ಕೂಡ ಕಾಣ್ತೀವಿ. ಇನ್ನೊಂದು ವಿಶೇಷ ಅಂತಂದರೆ ಈ ಒಂದು ಹದಗೆಟ್ಟ ರಸ್ತೆಯಿಂದ ಬಸ್ ಸಂಚಾರ ಕೂಡ ಸಂಪೂರ್ಣ ಕಡಿತ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ನಿತ್ಯ ಶಾಲೆ ಕಾಲೇಜುಗಳು ಹೋಗಬೇಕಾದ್ರೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಆಟೋ ಬೈಕ್ ಮೇಲೆ ಹೋಗ್ತಾರೆ. ಅಲ್ಲಿ ಅವರಿಗೆ ಹೋಗೋ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳ ತಡವಾಗಿ ಹೋಗುತ್ತೆ. ಅಲ್ಲಿ ನಮಗೆ ಪಾಠ ಮಿಸ್ ಆಗುತ್ತೆ, ನಮಗೆ ಶಿಕ್ಷಣವೂ ಕೂಡ ಹೊಡೆತು ಬೀಳ್ತದೆ ಅಂತ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಗದಗ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಒಂದು ರಸ್ತೆ ರಿಪೇರಿ ಮಾಡುವ ಗೋಜಿ ಹೋಗಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಗ್ರಾಮಸ್ಥರ ಗೋಳು ಇದೇ ಆಗಿದೆ. ಹೀಗಾಗಿ ಈ ಸಂಬಂಧಪಟ್ಟಂಥ ಏನು ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲಾಖೆ ಕೂಡಲೇ ಈ ಒಂದು ರಸ್ತೆ ರಿಪೇರಿ ಮಾಡೋಕ್ಕೂ ಶಾಶ್ವತವಾದಂಥ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕನ್ನೋ ಒತ್ತಾಯ ಈ ವಿದ್ಯಾರ್ಥಿಗಳು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಈಗ ನಾವು ಇಲ್ಲಿನ ಸ್ಥಳೀಯರು ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಏನೆಲ್ಲ ಸಮಸ್ಯೆ ಇದೆ, ಎಷ್ಟು ವರ್ಷಗಳಿಂದ ಸಮಸ್ಯೆ ಇದೆ ಅನ್ನೋಂಥದ್ದು. ಸರ್, ಎಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆ ಆಗಿದೆ? ಏನೆಲ್ಲ ಪ್ರಾಬ್ಲಮ್ ಆಗ್ತವೆ ವಿದ್ಯಾರ್ಥಿಗಳಾಗಿರ್ಬೋದು, ಜನರಿಗಾಗಿರ್ಬೋದು? ಕನಿಷ್ಠ ನಾವು ನೋಡೋಕ್ಕಂತ 8-10 ವರ್ಷ ಆಯ್ತು. ಬರ್ತೈತಿ, ಹೊಳಿ ಬರ್ತೈತಿ, ರೋಡ್ ಕೀಳ್ತೈತಿ, ಮಣ್ಣು ಹಾಕ್ತಾರೆ, ಒಂದು ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ತಮ್ಗೆ ರೊಕ್ಕ ತಕ್ಕೊಂತಾರೆ ಹೊಕ್ಕಾರ. ಆದ್ರೆ ಇಲ್ಲಿ ಸ್ಕೂಲು ಪ್ರತಿಷ್ಠಿತ ದೊಡ್ಡ ಸಂಸ್ಥೆ ಅದು. ಕಲ್ಮೇಶ್ವರ ಸ್ಕೂಲ್ ಐತಿ, ಎಚರೇಶ್ವರ ಸ್ಕೂಲ್ ಐತಿ, ಹೊಳೆಆಲೂರು ಒಂದು ಹೋಬಳಿ ಮಟ್ಟದ ಹೊಳೆಆಲೂರು ಐತಿ, ಸರ್ಕಾರ ದವಾಖಾನೆ ಐತಿ, ಪೊಲೀಸ್ ಸ್ಟೇಷನ್ ಐತಿ, ಹೆರಿಗೆ ಆಸ್ಪತ್ರೆ ಐತಿ, ಒಂದು 5-6 ದವಾಖಾನೆ ಇದಾವೆ. ಹಳ್ಳಿಯಾಗಿಂದ ಎಲ್ಲರೂ ಇಲ್ಲಿ ಬರ್ಬೇಕಂದ್ರೆ ಭಾಳ ತೊಂದರೆ ಆಗುತ್ತೆ. ಅವರು ತಮ್ಮ ಸ್ವಂತ ಬೈಕ್ ಇದ್ರೆ ಅವ್ರು ಅದ್ರೊಳಗೆ ಬರಬೇಕು. ಇಲ್ಲಾಂದ್ರೆ ಬಸ್ ಅಂಕರು ಈ ರೋಡ್ ಇಲ್ದಕ್ಕೆ ಬಸ್ಸ ಬರೋವಲ್ಲು. ಶಾಲಿ ಹುಡುಗರು ಇನ್ನಾಗಿ ನಾವು ಇಲ್ಲಿ ಬಂದು ನೋಡಿದಾಗ 3-4 ಜನ ಬರ್ತಾರೆ ಒಂದು ಬೈಕ್ನಾಗ. ಇದನ್ನ ಸಾರಿಗೆ ಇಲಾಖೆ ಅವ್ರು ನೋಡಿದ್ರೆ ಅಂದ್ರೆ ಅವ್ರಿಗೆ ಕೇಸ್ ಹಾಕ್ತಾರೆ. ಯಾಕೆ 3-4 ಜನ ಹತ್ತಾರೆ ಅನ್ನೋದು ಸರ್ಕಾರ ನೋಡವಲ್ದು. ತಾವು ಕೇಸ್ ಹಾಕಕ್ಕೆ ಶೇನರ್ ಈಗ ಇಬ್ಬರು ಅಡ್ಡಾಡುವಂಥ ರಸ್ತೆದಾಗ 4 ಮಂದಿ ಒಂದೇ ಬೈಕ್ನ ಬರ್ತಾರೆ. ರಸ್ತೆ ಮಾಡ್ಬೇಕನ್ನೋದು PWD ಅವ್ರಿಗೆ ಕಾಣವಲ್ದಿದು. ತಮ್ಮ ಖಾತೆ ಹಂಚಿಕೆ ಮಾಡ್ಕೊಳ್ಳೋದ್ರೊಳಗೆ ಸರ್ಕಾರ ನಡೆಸೋದ್ರೊಳಗೆ ಮತ್ತೊಬ್ರಿಗೆ ಯಾಕೆ ತೊಂದರೆ ಮಾಡ್ತಾರೆ ಅಂತೀವ್ರು. ಸರ್ಕಾರ ಇರೋದ್ರೆ ಅದಕ್ಕೆ ಏನೋ ನಮಗೆ ತಿಳಿಯವಲ್ದು. ನಮ್ಮದು ಮನವಿ ಇಷ್ಟ, ಯಾರ ಅಧಿಕಾರ ಮಾಡಿರಿ, ಏನರ ಮಾಡಿರಿ, ಇಲ್ಲಿ ಹಳ್ಳಿಯಾಗಿರುವವರಿಗೆ 5-6 ಹಳ್ಳಿ ಅದಾವೆ. ಹೊಳೆಆಲೂರು ಅಮರಗೋಳ ಐತಿ, ಹೊಳೆ ಹಡಗಲ ಐತಿ, ಬಸೂರಕೋಡು ಐತಿ, ನೈನಾಪುರ ಐತಿ, ಮಾರ್ಲಿಗೇರಿ ಐತಿ, ಮನ್ನೇರಿ ಐತಿ. ಇದು ತಾಲೂಕು ಪ್ಲೇಸಿಗೆ ಹೋಗಿ ರೋಡ್ ಇಟ್ಕೊಂಡ ಈ ಟೈಪ್ ನೀವು ರಸ್ತೆ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಕುಂತಾರೆ ಅಧಿಕಾರಿಗ ಹೋಲಿ. ಸರ್ಕಾರದವ್ರ ಮ್ಯಾಗದ್ರ ಬೆಂಗಳೂರಾಗ ಅಂತ ತಿಳ್ಕೊಂಡು ಇಲ್ಲಿ ರೋನ್ ತಾಲೂಕು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಇರೋರು ಅದರ ಇಲ್ಲ, ಅದ ತಿಳಿಯವಲ್ಲ ನಮಗೆ ಅವರು. ಆಯ್ತು, ಸರಿ, ನಮಸ್ಕಾರ. ಇದಿಷ್ಟು ಏನು ಗ್ರಾಮಸ್ಥರ ಮಾತು. ಇಷ್ಟೆಲ್ಲ ಅವ್ಯವಸ್ಥೆ ಆದರೂ ಸಂಪೂರ್ಣ ರಸ್ತೆ ಹದಗೆಟ್ಟರು ಕೂಡ ಇಲ್ಲಿನ ಜಿಲ್ಲಾಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅಂತ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಇಲ್ಲಿನ ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆ ರಿಪೇರಿ ಮಾಡಬೇಕು ಅನ್ನೋ ಒತ್ತಾಯ ಈ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.